ಸುಷ್ಮಾ ನೀ ಇಲ್ಲೇ ಕುಂತೀರ, ನಾ ಹೋಗಿ ಅದು ಡಾಕ್ಟರ್ ಬರ್ದು ಕೊಟ್ಟಿದ್ದು ಗುಳಿಗೆ ಅದೆಲ್ಲ ತೊಗೊಂಬರ್ತೀನಂತ. ಮತ್ತೆ ಅಲ್ಲಿ ಸಿಗಲಿಲ್ಲಲ್ಲ, ಮತ್ತೆ ಬೇರೆ ಕಡೆ ಹೋಗ್ಬೇಕೇನ, ಅಲ್ಲಿ ನೋಡಿ ತೊಗೊಂಬರ್ತೀನಂತ ನಾನು. ನೀ ಕುಂತೀರ, ಇಲ್ಲೊಂದು ಜಳಕ ಮಾಡ್ತೇನೆ, ಜಳಕ ಮಾಡಿ ನಾ ಬರೋಷ್ಟಿಗೆ ನೀರು ಬೇರೆ ಬೇಕಲ್ಲ ಕಾಸಿದ್ದು. ನಾನು ಗ್ಯಾಸ್ ಮ್ಯಾಗ ನೀರಿಟ್ಟು ಹೋಗ್ತೀನಿ ಅಂತ ಇವತ್ತೊಂದು ದಿನ, ಹೊಲಗೇನು ಬೇಡ, ಗ್ಯಾಸ್ ಮ್ಯಾಗ ನೀರಿಟ್ಟು ಹೋಗ್ತೀನಿ. ನೀ ಸುರ್ಕೊಂತೀರ, ಸುರ್ಕೋ, ಜಳಕ ಮಾಡಿ ಕುಂತೀರ, ನಾವು ಹೋಗಿ ಗುಳಿಗೆ ತೊಗೊಂಬಂದು ತಿನ್ನಕ್ಕೆ ನಾನು ಮಾಡ್ಕೊಡ್ತೀನಿ ಅಂತೇನೆ. ಏನು ತಗೋರಿ, ನಾನೇ ಇಟ್ಕೊತೀನಂತ, ಪಾಪ ನಿಮಗೆ ಯಾಕೆ ತೊಂದರೆ. ಸ್ವಲ್ಪ ನೀರು ಇಟ್ಕೊಂಡು ರೊಕ್ಕ ಮಾಡಿ ಅಡಿಗೆ ಅದು ಮಾಡ್ತೀನಂತ. ಏನು ತೊಂದರೆಗಿಂದ್ರೆ ಏನೂ ಆಗಂಗಿಲ್ಲ. ಇಷ್ಟು ದಿನ ಮಾಡಿ ತಪ್ಪಿಗಾದರೂ ಒಂದು ಪಶ್ಚಾತ್ತಾಪ ಆಗಲಿ. ಇಷ್ಟು ದಿನ ನಾನು ಕೆಟ್ಟದ್ದ ಮಾಡೀನಿ, ಸ್ವಲ್ಪ ಒಳ್ಳೇದು ಮಾಡೋದು ಕಲಿಬೇಕು ಇನ್ಮ್ಯಾಗಿಂತ. ಏನು ತಲೆ ಕೆಡಿಸ್ಕೊಬೇಡ. ಗ್ಯಾಸ್ ಮ್ಯಾಗ ಸ್ವಲ್ಪ ನೀವು ಒಂದು ಡಬ್ರಿ ನೀರಿಟ್ಟು ಹೋಗ್ತೀನಂತ ಏನು, ಹುಷಾರಂಗೆ ಹಾಕ್ಕೊಂಡು ಜಳಕ ಮಾಡಿದ್ರೆ ನಾ ಬಂದು ಸ್ವಲ್ಪ ತಿನ್ನಕ್ಕೆ ಏನು ಮಾಡ್ತೀನಿ ಅಂತೇನೆ. ಏನು ಮಾಡಕ್ಕೆ ಹೋಗ್ಬೇಡ ನೋಡ, ನನ್ನ ಮೇಲೆ ಆಣಿ. ಸರಿ ತಗೋರಿ. ಕುಂದಿರ್ತೇನೆ ಕೆಳಗೆ, ಬಾಯಲ್ಲಿ ಕುಂದ್ರ ಬಾ. ಕುಂದ್ರ ನೀ ಆರಾಮ್ ಶ್ರೀ, ನಾನು ನೀರಿಟ್ಟು ಗುಳಿಗೆ ತರಕ್ಕೆ ಹೋಗ್ತೀನಂತ. ಹ್ಞೂ ರೀ, ಜಲ್ದಿನ ಬರ್ರಿ. ಜಲ್ದಿನೇ ಬರ್ತೀನಿ, ಹಿಂಗೆ ಬರ್ತೀನಿ ಏನೇ. ಹ್ಞೂ ಪಾತೀವ್ರಿ, ಇದೇ ಬುದ್ಧಿ ನನ್ನ ಗಂಟೆಗೆ ಮೊದಲು ಕೊಟ್ಟಿದ್ದಂದ್ರೆ ನನ್ನ ಜೀವನ ಎಷ್ಟೋ ಸುಧಾರಿಸ್ತಿತ್ತು. ಇಷ್ಟೆಲ್ಲ ಆಗೋ ಪರಿಸ್ಥಿತಿನೇ ಬರ್ತಿದ್ದಿಲ್ಲ, ನನ್ನ ಮಗುನೂ ಇರ್ತಿತ್ತು. ಹಾಗಂತಾರಲ್ಲ ಕೆಟ್ಟದಾಗ ಬುದ್ಧಿ ಬರ್ತಿದ್ದೆ ಅಂತೇಳಿ, ಹಂಗೆ ಮಗು ಕಳ್ಕೊಂಡು ಮ್ಯಾಗ ಬುದ್ಧಿ ಬಂದಿತ್ತು ನನ್ನ ಗಂಡಗೆ. ನಮ್ಮ ಅತ್ತಿ ಮಾತು ಕೇಳ್ಕೊಂಡು ಆ ಬೇವರ್ಸ್ ಆಂಟಿ ಜೊತೆ ಇದ್ದು ಇಷ್ಟು ದಿನ ಜೀವನ ಎಲ್ಲ ಹಾಳು ಮಾಡ್ಕೊಂಡು ಕೆಲಸ ಬಿಟ್ಟೆಲ್ಲ ಬಿಟ್ಟು ಆಕಿ ಒಂದು ಸಲ ಮಾಡ್ಬೇಕು ಆ ಆಂಟಿಗೆ. ತನ್ನ ಗಂಡ ಇಟ್ಕೊಂಡು ಮಕ್ಕಳನ್ನ ಇಟ್ಕೊಂಡು ಮಗನ ವಯಸ್ಸಿನವನ್ನ ಇಟ್ಕೊಂತ ಅದ್ರಾಗಿತ್ತು ಇವ್ರ ಆಂಟಿ ಒಯ್ದೊಂದು. ಸೊಸೆ ಗ್ಯಾಸ್ ಮ್ಯಾಗ ನೀರಿಟ್ಟೇನೆ, ಬಿಸಿ ಆದ್ಮೇಲೆ ಅಗ್ರಕ್ಕೆ ಹಾಕೋ, ನಾ ಹೋಗಿ ಬರ್ತೀನಂತ. ಹ್ಞೂ ರೀ. ಏನ ಮಿಟ್ಕಲಾಡಿ ಕುಂತು ಬಿಟ್ಟಿಲ್ಲ, ಮನೆ ಕೆಲಸ ಮಾಡೋದು ಅರಿವಿಲ್ಲೇನೆ? ಏನೋ ಎಲ್ಲ ಒಂದೊಂದೇ ಹೇಳ್ಬೇಕು. ಹೋಗಲ್ಲೇ ಕುಟ್ರಿಗೆ ಬಾಂಡೆ ಬಿದ್ದವು, ಅರೆ ಒಳಗೆ ಏನ ಬಿದ್ದಾವ ನೋಡು, ಎಲ್ಲ ಮಾಡ್ಕೋಗ ಪಟ್ 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 ಅಂತ ಅಷ್ಟು. ಯಾಕ ಕುಂತ್ಬಿಟ್ಟು ಆರಾಮ್ ಸರಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಹೋಗಿ ಪಟ್ ಪಟ್ ಎಲ್ಲ ಮಾಡಿ ರುಚಿ ಆಗಿರೋ ಅಡುಗೆ ಮಾಡಿ ಹಾಕ. ಅಲ್ರಿ ಅತ್ತೆಯವ್ರ, ಸ್ವಲ್ಪರ ನಿಮಗೆ ಮನುಷ್ಯತ್ವ ಅನ್ನೋದಿಲ್ಲ. ಈಗರ ದವಾಖಾನೆಗೆ ಹೋಗಿ ಬಂದು ಈಗ ಕುಂತೇನಿ, ಏನಾದ ಒಂದು ಮಾತು ಕೇಳಲಾರ್ದನ ಕೆಲಸ ಮಾಡಂತೀರಲ್ಲ ರೀ ನೀವು. ಅಲ್ಲ ದವಾಖಾನೆಗೆ ಹೋಗಿದ್ರಿ, ಡಾಕ್ಟ್ರ್ ಏನಂದ, ಏನಾತು ಒಂದು ಸ್ವಲ್ಪ ಕೇಳ್ತೀರ ನೀವು? ಒಂದು ಸ್ವಲ್ಪ ಮಮಕಾರ ಇಲ್ಲ ರೀ ನಿಮಗೆ, ಅದೆಂತ ಮನುಷ್ಯ ಹೇಳಿದ್ರಿ ನೀವು? ಅಲ್ಲ ಚಿನ್ನಾಲಿ, ನನಗೆ ಎದುರು ಮಾತಾಡೋಂಗಾದ್ಯಾ ನೀನು? ನನಗೆ ನೋಡ ತೆಗೆದೊಂದು ನಾಲ್ಕು ಬಿಟ್ಟಾಗ ನೋಡ ಕುಂತಕ್ಕೆ ಅಲ್ಲಿ ಹೋಗಿ ಬಿದ್ದಿರ್ಬೇಕು, ಜಾಡ್ಸೋದ್ದೆ ಅಂದ್ರೆ ನನಗೆ ಎದುರು ಮಾತಾಡ್ತಾಳೆ ಇಕ್ಕಿ ಚಿನ್ನಾಲಿ ಒಯ್ದೊಂದು. ಏನಾಗೈತಿ ದೊಡ್ಡ ರೋಗ ನಿನಗೆ ಕೇಳುವಂಥದ್ದು? 3 ಹೊತ್ತು ತಿನ್ಕೊಂಡು ಬಿದ್ದಿರ್ತೀಯಲ್ಲ, ನಿನಗೇನಾಗಿರ್ತೈತೆ ತಗೋ. ಏನು ಇಷ್ಟು ಓದಿದ್ದಕ್ಕೆ ಏನು ದೊಡ್ಡದು ಏನೋ ಅದಾಗೋದ್ರೆ ಕುಂತು ಬಿಟ್ಟಾಳೆ, ಕಾಲು ಬೇಕು ಕಾಲು ಹಾಕ್ಕೊಂಡು. ಹೋಗಿ ಮುಚ್ಕೊಂಡು ಕೆಲಸ ಮಾಡೋಗೆ. ನಿಮ್ಮಂಥವ್ರಿಗೆ ಹೇಳಿ ಏನು ಪ್ರಯೋಜನ? ನಂಗೆ ಈಗ ಸದ್ಯ ಕೆಲಸ ಮಾಡೋಕ್ಕೆ ಆಗಂಗಿಲ್ಲ ರೀ. ಡಾಕ್ಟರ್ ನನಗೆ 2 ತಿಂಗಳು ಬೆಡ್ ರೆಸ್ಟ್ ಕೊಟ್ಟಾನೆ. ನಾ ಏನು ಕೆಲಸ ಮಾಡೋಂಗಿಲ್ಲ ಒಂದು 2 ತಿಂಗಳ ಮಟ್ಟ. ನೀ ಮಾಡ್ಲಾರ್ದೆ ನಿಮ್ಮ ಅಜ್ಜ ಒಂದು ಮಾಡ್ದೆ ಕೆಲಸ? ನಿಮ್ಮಪ್ಪ ನಿಮ್ಮವ್ವ ವರದಕ್ಷಿಣೆ ಏನು ಕೊಟ್ಟು ಬಿಟ್ಟಾರ ನಮ್ಗೆ ಕಲಿಸ್ದಾರ ತಂದು ಕೆಲಸ ಮಾಡ್ಸಾಕಿಲ್ಲ. ನಮ್ಮಪ್ಪ ನಮ್ಮವ್ವ ಇದ್ರೆ ನಾ ಯಾಕೆ ಹಿಂಗಿರಿದ್ದೆ ಬಿಡ್ರಿ, ಹೆಂಗೋ ಇರ್ತಿದ್ದೆ. ನಿಮ್ಮಂಥವ್ರ ಕಡೆ ಅನ್ಸ್ಕೊಳ್ಳೋ ಪರಿಸ್ಥಿತಿ ನನಗೆ ಯಾಕೆ ಬರ್ತಿತ್ತು? ಯಾಕಲೇ ಭಾಳ ದೊಡ್ಡ ಮಾತು ಮಾತಾಡತ್ತಿಲ್ಲ? ಯಾಕೆ ಯಾರು ಕಿವಿ ಕಳಿಸಿದ್ರು ಅಷ್ಟು ಜಲ್ದಿ? ಎಲ್ಲರೂ ನಿಮಗತ್ತೆ ಮಾಡ್ರನ ಕೆಟ್ಟದನ್ನ ಹೇಳ್ಕೊಡಕ್ಕೆ? ನೀವು ಮಾಡಿದ್ರಲ್ಲ ಮಗನಿಗೆ ಕೆಟ್ಟ ಕಲಿಸಿ ದಾರಿ ತಪ್ಪಂಗೆ ಮಾಡಿದ್ರಲ್ಲ, ಹಂಗೆ ಮಾಡ್ರಿ. ನನ್ನ ಮಗ ನನ್ನ ಇಷ್ಟಲ್ಲೇ ಸಾವಿರ ಮಾಡ್ಕೊತೀನಿ, ನೀ ಯಾವಕ್ಕೆ ನನಗೆ ಕೇಳಕ್ಕೆ? ನಿನ್ನೆ ಮೊನ್ನೆ ಬಂದಕ್ಕೆ ಮುಸುರಿ ತೊಗೊಂಡು ಮನೆಗೆ ಬಿದ್ದಿರ ಅಷ್ಟೇ. ಏನು ಕೆಲಸ ಜಾಸ್ತಿ ನಾಟಕ ಮಾಡಕ್ಕೆ ಹೋಗ್ಬಿಡ ನನ್ನ ಕಡೆ ಏನೇ. ಅತ್ತಿಯವರ ನಿಮ್ಮ ಜೊತೆ ಜಗಳ ಮಾಡುವಷ್ಟು ಶಕ್ತಿ ಇಲ್ಲರಿ ನನಗೆ. ಸುಮ್ಮನೆ ನಾನು ಪಾಡಿಗೆ ನಂಗೆ ಬಿಟ್ಟುಬಿಡ್ರಿ. ಮೊದಲೇ ನನಗೆ ಭಾಳ ತ್ರಾಸ ಹೋಗೋದೇನಿ, ಭಾಳ ನೋವು ಒಳಗದೇನಿ, ಇನ್ನೂ ಸ್ವಲ್ಪ ನೋವು ಮಾಡಿಬಿಡ್ರಿ ನಂಗೆ. ನೀನಿಗೆ ಯಾವಕ್ಕಿ ಮಾತಾಡತ್ತಾಳೆ, ಹೋಗಿ ಮುಚ್ಕೊಂಡು ಕೆಲಸ ಮಾಡಂದಿದ್ದಷ್ಟೆ. ನೀನೇ ಮಾತಿಗೆ ಮಾತು ಬೆಳೆಸಾತಿದ್ದೆ ಏನೇ. ಮೊದ್ಲು ಹೆಂಗೆ ನಾ ಈಗತ್ತೆ ಮುಚ್ಕೊಂಡು ಬಿದ್ದಿರ್ತಿದ್ದಿಲ್ಲ, ಹಂಗೆ ಮುಚ್ಕೊಂಡು ಬಿದ್ದಿದ್ದು ಚಲೋ ಆತ. ಇಲ್ಲ ನನ್ನ ಮಗ ಬರಲಿ ತಡೆ, ಇನ್ನೊಂದು 4 ಕಟ್ಟಿಸ್ಬಿಡ್ತೀನಿ. ಹೌದಾ? ಸರಿ ತಗೋರಿ, ನಿಮ್ಮ ಮಗ ಬಂದಮೇಲೆ ಮಾಡ್ತೀನಿ ಅಂತ ನಾನು ಎಲ್ಲ ಕೆಲಸ. ಅವೆಲ್ಲ ಏನು ನಾಟಕ ಬೇಡ, ಮುಚ್ಕೊಂಡು ಹೋಗಿ ಎಲ್ಲ ಕೆಲಸ ಮಾಡೋ ಪಟ್ಪಟ್ಟ. ನಂಗೆ ಹೊಟ್ಟೆ ಒಂದು ಹಶ್ವಾಗೈತಿ, ಹೋಗ ಮಧ್ಯಾಹ್ನ ಆಗೈತಿ. ಅತ್ತೆಯವ್ರ ಹೇಳಿದ ಅರ್ಥ ಮಾಡ್ಕೊರಿ, ನಂಗೆ ಮತ್ತೆ ಕೆಲಸ ಮಾಡೋಕೆ ಆಗಂಗಿಲ್ಲ, ನಂಗೆ ತ್ರಾಸ ಐತಿ, ಆರಾಮ ಅನ್ಸಾತಿಲ್ಲ. ಸ್ವಲ್ಪ ಒಂದು ಇವತ್ತೊಂದು ದಿನ ಮಾಡ್ಕೊರಿ. ನೀವು ದಿನ ನಾನು ಮಾಡ್ತೀನಿ, ಇವತ್ತೊಂದು ದಿನ ಮಾಡ್ಕೊರಿ. ನಾನು ಮಾಡೋವಾಗಿದ್ರೆ ನೀ ಯಾಕೆ ಬನ್ನಿ ನಮ್ಮನಿಗೆ? ಹೋಗಿ ನಮ್ಮನೆ ಬಿಟ್ಟೆ ಬೇಕಾದ್ರೆ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ನಾನು. ಚಲೋ ತೆಗಿಗೆ ನೋಡಿ, ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆ ವರದಕ್ಷಿಣೆ ಕೊಡೋಕ್ಕೇನು ಬಿಟ್ರೆ ಅದನ್ನು ಮಾಡ್ತೀರಿ ಬಿಟ್ಟು ನೀವು 3 ಬಿಟ್ಟು ನಿಂತು ಬಿಟ್ಟಿರಿ. ನಿಮಗೇನೈತೆ ನಾಚಿಕೆ ಮನ ಮರ್ಯಾದಿ? ಸ್ವಲ್ಪ ಮಗ ಅನ್ನೋದು ಮಮಕಾರ ಇಲ್ಲ, ಸೊಸೆ ಅನ್ನೋದು ಮಮತೆ ಇಲ್ಲ. ಮಗ ಅಂತೂ ಬರೇ ನೀವು ರೊಕ್ಕಕ್ಕಾಗಿ ಇಟ್ಕೊಂಡಿರಿ. ಮಗ ಅಂತಂದ್ರೆ ನಿಮ್ಗೇನು ಒಂದು ಬ್ಯಾಂಕ್ ಇದ್ದಂಗೆ, ಯಾವಾಗ ಬೇಕು ಅವ್ನ ಕಡೆ ಅಂತ ರೊಕ್ಕ ಕಸ್ಕೊಳೋದು, ಆಮೇಲೆ ಅವ್ನು ತೊಳೆ ಬಿಡೋದು ಅಷ್ಟೇ. ಅದಕ್ಕಲ್ಲ ನೀವು ಇಷ್ಟು ದಿನ ಆಂಟಿ ಕಡೆ ಬಿಟ್ಟಿದ್ದೆ, ಹಾಲಿದ್ರೆ ರೊಕ್ಕ ತೊಂಬರ್ಲಿ ಅಂತೇಳಿ. ನನ್ನ ಮಗ ನನ್ನ ಇಷ್ಟಲ್ಲಿ ನಾ ಏನಾರು ಮಾಡ್ಕೋತೀನಿ, ನಿಂಗೆ ಅದಕ್ಕೆ ಬೇಕಾ? ಹೇಳಿದಷ್ಟು ಮಾಡಿ ನೀನು. ನನ್ನ ಮಗನ ಮ್ಯಾಗ ಪ್ರೀತಿ ಇಲ್ಲ ಅಂತ ಹೇಳಕ್ಕೆ ನೀ ಯಾರಕ್ಕೆ? ನನ್ನ ಮಗನ ಮ್ಯಾಗ ಎಷ್ಟು ಪ್ರೀತಿ ಇದೆ ನಂಗೆ ಗೊತ್ತೈತಿ. ಯಾಕಂದ್ರೆ 9 ತಿಂಗಳು ನನ್ನ ಹೊಟ್ಟೆಗೆ ಇಟ್ಕೊಂಡು ಸಾಕೇನ ಅವನಿಗೆ. ಬರೀ 9 ತಿಂಗಳು ಹೊಟ್ಟೆ ಒಳಗೆ ಇಟ್ಕೊಂಡ್ರೆ ಸಾಕಂಗಿಲ್ಲ ರೀ ಅತ್ತೆಯವ್ರ. ಒಳ್ಳೆ ಶಿಕ್ಷಣ ಕೊಡಬೇಕು, ಪ್ರೀತಿಯಿಂದ ನೋಡ್ಕೋಬೇಕು, ಕಾಳಜಿಯಿಂದ ನೋಡ್ಕೋಬೇಕು ಏನ. ಬರೀ ಉಪಯೋಗಕ್ಕಾಗಿ ಬೆಳೆಸೋದಲ್ಲ ಮಕ್ಕಳನ್ನ. ಅಷ್ಟು ಮಾತಾಡ್ತೀನಿ ನೀನು, ಎಷ್ಟು ಮಾತಾಡ್ತೀನಿ ನೀನು? ನಾ ಬಿಟ್ಟರೆ ಗೊತ್ತಾಗ್ತದೆ ನಿಂಗೆ. ಯವ್ವ ಈ ಕಡೆ ಬಾ, ಬೇರಿನ ಈ ಕಡೆ ಬಾ. ಬಿಡ, ಭಾಳ ಮಾತಾಡ ಹದ್ರಗಿತ್ತು ಅಂತ ನಾ ಕಟ್ಟ ಬಿಡ್ತೀನಿ ಮತ್ತಿಕ್ಕೇನು. ಸುಂಬಾರ ಬೇ ಕಡೆ ಸುಂಬಾ ಇಲ್ಲ ನೋಡ ಅಂಕಿತ್ತು ಕೆಟ್ಟದಾಗಂಗಿಲ್ಲ. ಈಗ ಸ್ವಲ್ಪ ಕಡೆ ಹೋಗಿ ನಾಳೆ ಶುರು ಹತ್ಕೊಂಡ್ಬಿಟ್ಟಿಯಾ ನೀನು ಆಟನ ಮತ್ತೆ?
ಆಕಿ ನೋಡೋದು ಏನಾಗ್ತೈತಿ ನಿಂಗೆ ಸುಮ್ಮನೆ ಇರಕ್ಕಾಗಂಗಿಲ್ಲ. ಯಾವಾಗ ನೋಡ್ಕೊಂಡು ಬೈಕೊಂಡು ಹೊಡ್ಕೊಂಡು ಇರ್ತೀಯಲ್ಲ. ಅಲ್ಲ ಯಾಕೆ ಹೆಂಗೆ ಮಾಡೋಣ ತಗೋತೇನೆ ನನಗೆ ತಿರುಗಿಸಿ ಮಾತಾಡತಾಳಕಿ ನನಗೆ ಅನ್ಸ್ಕೊಂಡು ಸುಮ್ಮನೆ ಬೇಕೆ ನಾನು ಮತ್ತೆ ಮ್ಯಾಗ ಕೆಲಸನೂ ಮಾಡತ್ತಿಲ್ಲ ಅದ್ರಗಿತ್ತ ಹಂಗೆ ಕುಂತಾಳೆ. ಒಟ್ಟು ಒಂದು ಹಶ್ವಾಗೈತೆ ನನಗೆ ಬಾಂಡೆ ಬಟ್ಟೆ ಹಂಗೆ ಬಿದ್ದವು, ಅಡುಗೆ ಮಾಡಿಲ್ಲ ಏನಿಲ್ಲ, ಬಂದು ಕುಂತಾ ಇದೆ ಆರಾಮ್ ಸೇರಿ ಒಂದು ಕೆಲಸ ಮಾಡತ್ತಿಲ್ಲ. ಅಲ್ವೇ ಆಕಿಗೆ ದೊಡ್ಡದಾಗೈತಿ, ಆಕಿಗೆ ಆರಾಮಿಲ್ಲ ಅಂತ ಬಂದು ಕುಂತಾಳೆ. ನೀ ಆಕಿಗೆ ಬೈದಲ್ಲ ಹೊಡೆಯೋಕ್ಕೂ ನಿಂತಿ ಇಲ್ಲಿ ನಾಚಿಕೆ ಬರಂಗಿಲ್ಲ ನೀನು ಸ್ವಲ್ಪ. ಈಗ ದವಾಖಾನಿಗೆ ಹೋಗ್ಬೋದು ಗೊತ್ತಿಲ್ಲ ನಿನಗೆ. ಕೇಳಿದ್ದೀನಿ ಆಕಿಗೆ ಏನಾಗೈತಿ ಏನಿಲ್ಲ ಅಂತೇಳಿ, ಏನು ಕೇಳಲಾರ್ದಾಕಿ ಹೊಡೆಯಕ್ಕೆ ಹೋಗಿಲ್ಲ ನಿನಗೆ. ನಾಚಿಕೆ ಬರಂಗಿಲ್ಲ ನಿನಗೆ. ನೀ ಏನಿಲ್ಲ ಆಕಿನ ಪರ ಕಟ್ಕೊಂಡು ನನಗೆ ಬೈಯತ್ತಿಲ್ಲ ಯಾಕೆ? ವಾಪಸ್ ನೀ ಆಕಿಗೆ ಹೊಡಿತೀಯ ನೀ ನನಗೆ ಬೈಯತ್ತಿಲ್ಲ. ಆಕಿಗೆ ಯಾಕೆ ನಾವು ಹೊಡಿಬೇಕು ಬೇ? ತಪ್ಪು ನಿಂದಿಟ್ಕೊಂಡು ನಾ ಯಾಕೆ ಆಕಿಗೆ ಹೊಡಿಬೇಕು? ಆಕಿ ಆರಾಮಿಲ್ಲ ಅಂತ ಕುಂತಾಳೆ. ನಾನೇ ಹೇಳಕ್ಕೆ ಏನು ಕೆಲಸ ಮಾಡಕ್ಕೆ ಹೋಗ್ಬೇಡ ಸುಮ್ಮನೆ ಕುಂತೀನಿ ಅಂತೇಳಿ. ಹೇಳಿ ಹೋದನ ನಾನು. ನೀ ಏನಕ್ಕೆ ಆಕಿನ ಮ್ಯಾಗ ಜಗಳ ತಗೊಂಡು ನಿಂತಿ? ಯಾಕೆ ಅಂತ ಏನಾಗಿ ದೊಡ್ಡ ರೋಗ ಅಂತ ಕೆಲಸ ಮಾಡಕ್ಕೆ ಹೋಗ್ಬೇಡ ಅಂತೇಳಿ ಆಕಿಗೆ ನೀನು ಬೇ ನಿಂಗೆ ಸ್ವಲ್ಪ ಏನಾರ ಮನುಷ್ಯತ್ವ ಅನ್ನೋದೈತೇನೆ? ಅಲ್ಲಿ ಏನಾಗಿತ್ತು ಅನ್ನೋದು ಗೊತ್ತಿತ್ತೆ ನಿನಗೆ? ಏನಾಗಿತ್ತಪ್ಪ ಅಂತದ? ಆಕಿ 3 ತಿಂಗಳು ಗರ್ಭಿಣಿ ಇದ್ಲು. ನಾ ಜಾಡ್ ಶುದ್ದಿದ್ದಕ್ಕೆ ಹೊಟ್ಟಿನ ಹೋಗೈತಕ್ಕಿಂತ ಗೊತ್ತಿದೆ ನಿನಗೆ? ಅಯ್ಯ ಏನು ಮಹಾ ಬಿಡು ಹೋಗಿ. ಏನು ಒಂದು ಬಿಟ್ರೆ ಇನ್ನೊಂದು ಹುಡ್ತೈತಿ, ಅದಕ್ಕೆ ತಲೆ ಕಳ್ಸ್ಕೊಂಡು ಕುಂತ್ಬಿಡ್ಬೇಕು ನಿಂಗೆ. ತೂ ಏನು ಕಚ್ಚಡ ಬುದ್ಧಿ ಇದ್ವಿ ನಿನ್ನ ಕಡೆ. ನಿನ್ಗೆ ಏನಾರು ಕೊಡಿದ್ದು ಬಿಟ್ಟು ನಾನು ಇಷ್ಟು ಖರಾಬದಿ ಅಂತ ಗೊತ್ತಿಲ್ಲ ಬಿಟ್ಟು ನನಗೆ. ನಿನ್ನ ವಂಶದ ಕುಡಿ ಹೋಗೈತಿ ಅನ್ನೋದು ಒಂದು ಸ್ವಲ್ಪ ದುಃಖ ಐತೆ ಅನ್ಬೇ ನಿನಗೆ. ಹೋದ್ರೆ ಹೋಗ್ಲಿ ಬಿಡ ಇನ್ನೊಂದು ಬರ್ತೈತಿಂತೀಯ. ಏನು ಒಂದು ಹೋಗ್ಬಿಟ್ಟೆ ಹುಟ್ಟಂಗಿಲ್ಲೇನೆ ಮತ್ತೆ ಅದಂಗಿಲ್ಲೇನು ಮಕ್ಳು? ಹೋದ್ರ ಮೇಲೆ ಕುಂತು ಬಿಡ್ತಿ. ನಿಮ್ಮಂಥವ್ರು ಒಂದಿಬ್ರು ಇದ್ದು ಬಿಟ್ರೆ ಅತ್ತಿಯವ್ರ ಜೀವನ ಪಾವನ ನೋಡ್ರಿ. ನೀ ಮಾತಾಡಕ್ಕೆ ಹೋಗ್ಬೇಡ ನನಗೆ. ನೀ ಮಾತಾಡಿದ್ರೆ ಇನ್ನೊಂದು ಜಾಡ್ ಸುದ್ದು ಬಿಡ್ತೀನಿ ಈಗ. ಓದಕ್ಕೆ ಯಾರು ಬಿಡ್ತಾರೆ ಬೇ ನಿನಗೆ? ಓದಕ್ಕೆ ಯಾರು ಬಿಡ್ತಾರೆ? ಇಷ್ಟು ದಿನ ಆಗಿದ್ದು ಬೇರೆ, ಇನ್ನು ಮ್ಯಾಗ ಆಗೋದು ಬೇರೆ ನೋಡಬೇ. ಈಗ ಹೇಳ್ತೀನಿ, ನನ್ನ ಹೆಂಡತಿಗೆ ಯಾರು ಮುಟ್ಟಂಗಿಲ್ಲ, ಯಾರು ಬೈಯಂಗಿಲ್ಲ. ಈಗ ಹೇಳ್ತೀನಿ ನಾನು. ಏನು ಹೆಂಡತಿ ಮ್ಯಾಗ ಇಷ್ಟು ಪ್ರೀತಿ ಬಂದ್ಬಿಟ್ಟೈತಿ ಪಾಪ ಹುಡುಗ. ನಿನ್ನ ಮಾತು ಕೇಳ್ಕೊಂಡು ನನ್ನ ಹೆಂಡತಿಗೆ ನಾನು ಎಷ್ಟು ತ್ರಾಸ ಕೊಟ್ಟಿದ್ದೆ ಅನ್ನೋದು ನನಗೆ ಈಗ ಅರ್ವ ಆಗೈತಿ. ಇನ್ನು ಮುಂದೆ ನಿನ್ನ ಮಾತು ಕೇಳ್ತೀನಿ ಅಂತೇಳಿ ನೀನು ಅನ್ಕೋಬೇಡ. ಇನ್ನು ಮುಂದೆ ಸತ್ರು ನಿನ್ನ ಮಾತು ಕೇಳಂಗಿಲ್ಲ ನಾನು. ಸತ್ರು ನಿನ್ನ ಮಾತು ಕೇಳಂಗಿಲ್ಲ. ಏನು ನಮ್ಮವ್ವ ಅನ್ಕೊಂಡು ನಿನ್ನ ಮ್ಯಾಗಿರೋ ಮೊಹಕ್ಕೆ ನೀನು ಹೇಳ್ದಂಗೆ ನಿನ್ನ ತಾಳಕ್ಕೆ ತಕ್ಕಂಗೆ ಕುಡ್ಕೋತಿದ್ದೆ ನಾನು ಇಷ್ಟು ದಿನ. ಆದ್ರೆ ಇಷ್ಟು ದಿನ ಆಗಂಗಿಲ್ಲ ಬಿಡು. ಇಷ್ಟು ದಿನ ಇನ್ನು ಮ್ಯಾಗ ನಡೆಯಂಗೇ ಇಲ್ಲ ಹಂಗೆ. ಏನಾಗಿತ್ತಲ್ಲ ನಿನಗೆ? ಹಿಂಗೆ ಮಾಡ್ತೀನಿ ವಿಚಿತ್ರ ಇವತ್ತೆ. ಎಷ್ಟು ದಿನ ವಿಚಿತ್ರವಾಗಿದ್ದೆ ನಾನು. ಈಗ ಕರೆಕ್ಟಾಗಿ ನಾನು ನಿನ್ನ ಮಾತು ಕೇಳ್ಕೊಂಡು ಎಷ್ಟು ದಿನ ಹುಚ್ಚು ಸಂತಿಗತೆ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಏನೇನೋ ಕೆಟ್ಟ ಕೆಲಸ ಮಾಡತ್ತಿದ್ಬಿಟ್ಟಿದ್ದೆ ನಾನು. ಈಗ ಅರ್ವಾಗಿತ್ತು ನನಗೆ. ಇಷ್ಟು ದಿನ ಎಷ್ಟು ಕೆಲಸ ಮಾಡೀನಿ, ಅಷ್ಟು ಹೊಲಸು ಮಾಡೀನಿ ಅಂತೇಳಿ 3 ಮಂದಿ ಮುಂದೆಲ್ಲ ನನ್ನ ಮರ್ಯಾದೆ ಕಳ್ಕೊಂಡು ಇಷ್ಟು ದಿನ ಬೆಕ್ಕರಾಗ್ಬಿಟ್ಟಿದ್ದೆ ನಾನು. ಈಗ ಬುದ್ಧಿ ಬಂದಿತ್ತು ನನಗೆ. ಯಾವಕ್ಕೆ ನಿಂಗೆ ತಲೆ ಕೆಡ್ಸಲ್ಲ, ಅದಕ್ಕೆ ಹಿಂಗೆ ಮಾತಾಡತ್ತೀನಿ. ನೀನು ನನ್ನ ಮುಂದೆ ನಿಂತು ನೀ ಯಾವತ್ತು ಹಿಂಗೆ ಮಾತಾಡ್ದೋನಲ್ಲ, ಈಗ ಮಾತಾಡತ್ತಿ ಅಂದರೆ ಈಕಿನ ಏನಾರು ಮಾಡಿರ್ಬೇಕು. ನನಗೆ ಏನಾರು ಮಾತ್ರ ಮಾಡಿಸಿ ಬಂದ್ಬಿಟ್ಲೆ ಅಷ್ಟೊಂದು ಹೋಗಿ. ನನಗೆ ಯಾಕೆ ಮಾತ್ರ ಮಾಡಿಸ್ತಾರೆ? ನಾನು ದೊಡ್ಡ ಚಂದುಳ ಚಲವ ಏನು ಕೋಟ್ಯಾಧಿಪತಿ ನನಗೆ ಮಾತ್ರ ಮಾಡ್ಸಾಕು. ಯಪ್ಪ ಮಗನ ಯಾಕೆ ಹಿಂಗೆ ಮಾತಾಡತ್ತಿಲ್ಲ ನೀನು? ನೋಡ್ಬೇ ನಾ ಕರೆಕ್ಟಾಗಿ ಮಾತಾಡ್ತೀನಿ. ನೀನು ಇನ್ನೂ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ. ಹೋಗು ಅಲ್ಲಿ ಬಾಂಡೆ ಬಟ್ಟೆ ಇದ್ರೆ ಹೋಗು ಬಾಂಡೆ ತಿಕ್ಕೋಗು. ಆಕಿಗೆ ಆರಾಮಿಲ್ಲ, 2 ತಿಂಗಳು ಬೆಡ್ ರೆಸ್ಟ್ ಮಾಡ್ಬೇಕಂತಂದ್ರೆ ಡಾಕ್ಟ್ರ್ ಆಕಿಗೆ ಒಂದು ಕೆಲಸ ಹಚ್ಚಂಗಿಲ್ಲ ಇನ್ನು ಮ್ಯಾಗ. ಅಡುಗೆ ಗಿಡಿಗೆ ಏನಾಯ್ತು ನಾನು ಸ್ವಲ್ಪ ಮಾಡ್ತೀನಿ ಅಂತ. ಈಗ ಆಕೆ ಸ್ವಲ್ಪ ಜಳಕ ಮಾಡಲಿ, ಊಟ ಮಾಡಿ ಮಕ್ಕೋಲಿ. ನೀನು ಹೋಗು ಅಲ್ಲಿ ಬಾಂಡೆ ಗಿಡ ಏನಾದ್ರು ತಿಕ್ಕೋ ಹೋಗು. ನನಗೇನು ಹರ್ಕತ್ ಬಿದ್ದೈತೆ? ಹೋಗು ನಾ ಯಾಕೆ ಮಾಡಲಿ ಅವೆಲ್ಲ? ಅದಾಳಿ ನೀನು ಹೇಳ್ತಿ ಮಾಡಲಿ, ನನಗೆ ಅದಂಗಿಲ್ಲ ಅವೆಲ್ಲ ಮಾಡಕ್ಕೆ. ಯಾಕೆ ಬೇ ಇಷ್ಟು ವರ್ಷ ಮಾಡಿಲ್ಲ ಏನಕ್ಕೆ? ಆಳು ದುಡ್ದು ಅಲ್ಲ ಇಷ್ಟು ವರ್ಷ 1-2 ದಿನ ಹಿಂಗೆ ಮಾಡೋಕ್ಕಾಗಂಗಿಲ್ಲ. ನಾನು ಮದುವೆ ಆದಂಗಿಂತ ಇಲ್ಲಿವರೆಗೂ ಮಾಡ್ಕೊಂಡು ಬಂದೇನಪ್ಪ. ಏನಕ್ಕೆ ಮದುವೆ ಆಗಿ ಬಂದ ಅಂತೇಳಿ ಸುಮ್ಮನೆ ಕುಂತೇನೆ ಅಷ್ಟೇ. ಇಷ್ಟು ವಯಸ್ಸಾಗೈತೆ ನಾ ಯಾಕೆ ಮಾಡಲಿ? ಈಗ ಆಗಂಗಿಲ್ಲ ನನಗೆ ಮಾಡಕ್ಕೆ. ಹೌದಾ? ನಿಂಗೆ ಮಾಡೋಕ್ಕಾಗಿಲ್ಲ ಬಿಡು, ಹೋಗ್ಲಿ ನಾನು ಮಾಡ್ಕೊತೀನಿ. ಇಷ್ಟು ವರ್ಷ ಪಾಪ ಅದಷ್ಟು ನಾಯಿ ದುಡ್ದಂಗೆ ದುಡ್ದೊಳಕ್ಕೆ ಇನ್ನು ಆಕಿನ ಸೇವೆ ಮಾಡಿದ್ರೆ ನಂಗೆ ಭಗವಂತ ಮೆಚ್ತಾನೆ. ನಾನೇ ಮಾಡ್ಕೊತೀನಂತೆ. ನನ್ನ ಹೆಂಡತಿಗೆ ಹೆಂಗೆ ಮಾಡ್ಕೋಬೇಕಲ್ಲ ನಂಗೆ ಗೊತ್ತೈತಿ. ಆಕೆ ಆರಾಮ 1-2 ತಿಂಗಳು ರೆಸ್ಟ್ ಮಾಡಲಿ. ಓಹೋ, ಈಗ ಹೆಂಗಸರ್ಗತಿ ಕೆಲಸ ಮಾಡ್ಕೊಂಡು ಕುಂದಿರ್ತೀನಿ. ಈಗ ದುಡಿಯಕ್ಕೆ ಹೋಗೋದು ಬಿಟ್ಟೆ. ನಿನ್ನ ಮಾತು ಕೇಳ್ಕೊಂಡು ಎಂಥವೋ ಕೆಟ್ಟ ಕೆಲಸ ಮಾಡೀನಂತ. ಇದೇನು ದೊಡ್ಡ ಮಹಾ ಅಲ್ಲ ನನಗೆ. ಇದು ಮಾಡಿ ಇನ್ನೂ ಪುಣ್ಯ ಸಿಗ್ಬೋದು ಹೊರತು ನನಗೆ ಅದು ಮಾಡಿದ್ದೆ ಪಾಪದೊಳಗೆ ಹೋಗ್ತಿದ್ದೆ. ನಾನು ಇನ್ನೂ ಸ್ವಲ್ಪ ದಿನ ಅದನ್ನು ಮಾಡಿದ್ದೆ ಅಂದ್ರೆ ಬಿಡು ಹೋಗಲಿ. ಹೆಂಡತಿ ಸೇವೆ ಮಾಡಿದ್ರೆ ನೀನು ಗಂಡಗೆ ಇನ್ನೂ ಪುಣ್ಯ ಬರ್ತೈತಂತೆ. ಹೋ, ಹೆಂಡತಿ ಗುಲಾಮ ಆಗೋಂಟೇನಿ ಈಗ? ಹೆಂಡತಿ ಸೇವೆ ಮಾಡಿದ್ರೆ ಗುಲಾಮಗಿರಿ ಅಂತ ಅನ್ನೋದಿದ್ರೆ ಅನ್ಲಿ ನಡೀತಿತ್ತು ನನಗೆ. ಏನು ಮನೆಗಿನ ಕೆಲಸ ಮಾಡಿ ಹೊಲಕ್ಕೆ ಹೋಗಿ ಆರಾಮ್ ದುಡ್ಕೊಂಬರ್ತೀನಿ ನಾನು. ನಾನು ಹೆಂಡತಿಗಿನ ಮ್ಯಾಗಿಂತ ರಾಣಿಗೆ ನೋಡ್ಕೊತೀನಿ ನಾನು. ಯಾರು ಅಡ್ಡ ಬರಲಿ ಆವಾಗ ಮಾತಾಡ್ತೀನಿ. ಸುಷ್ಮಿ ನೋವಾ ತಿಂಗ್ಳು ಹಿಂಗೆ? ಇಲ್ಲ ರೀ, ಏನು ಅಷ್ಟೊಂದೇನಿಲ್ಲ. ಇವೇನು ನನಗೆ ತಿಂದು ರೂಢಿ ಆಗಿಬಿಟ್ಟೈತಲ್ಲ, ಅಷ್ಟೊಂದೇನು ಅನ್ಸಂಗಿಲ್ಲ ಈಗ ನನಗೆ. ಇದೇನು ಹೊಸ್ದಾಗಿ ಏನ್ರಿ ನನಗೆ 3 ವರ್ಷದಿಂದ ಇದ್ದಿದ್ದ ಅಲ್ಲ, ಈಗ ಏನು 1 ವರ್ಷಕ್ಕೆ ಏನಾಗ್ತೈತೆ ನನಗೆ. ನೀ ಏನು ಚಿಂತೆ ಮಾಡಬೇಡ. ನಿನ್ನ ಮ್ಯಾಗ ಒಂದು ಪೆಟ್ಟು ಬೀಳಾರ್ದಂಗೆ ನಾನು ನೋಡ್ಕೊತೀನಿ. ಯಾರು ಮುಟ್ಟಕ್ಕೆ ಬರಲಿ ನಿನಗೆ ಆವಾಗ ನೋಡ್ಕೊತೀನಿ ನಾನು. ಸಾಕ್ರಿಪ್ಪ, ನನ್ನ ಜೊತೆ ನೀವಿದ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ ನನಗೆ. ಒಂದೇನು ಬಯಸೋದು ಅಷ್ಟೇ ಅಲ್ರಿ, ಇಡೀ ಸಮಾಜನ ಆಕಿನ ವಿರುದ್ಧ ಇದ್ರು ಆಕಿನ ಗಂಡ ಒಬ್ಬನಕಿನ ಪರ ಇದ್ರೆ ಅಷ್ಟೇ ಸಾಕಂತೇಳಿ ನನಗೆ ಅಷ್ಟೇ ಸಾಕ್ರಿಪ್ಪ. ಯಾರ ಏನಾರ ಮಾತಾಡ್ಕೊಳ್ಳಿ, ನೀವೊಬ್ಬರು ನನ್ನ ಜೊತೆ ಇದ್ರೆ ಅಷ್ಟೇ ಸಾಕ್ರಿ, ಇನ್ನೇನು ಬೇಡ ನನಗೆ. ನಿನ್ನ ಮ್ಯಾಗ ಸದಾ ನಿನ್ನ ಜೊತೆ ಇರ್ತೀನಿ. ನೀನು ತಿಳಿ ಕೆಡಿಸ್ಕೋಬೇಡ. ಅಂದ್ರೆ ನೀವೇನು ಗುಳಿಗೆ ತುಂಬಿರ್ತೀನಿ ಅಂತ ಹೋದವರು ಇಷ್ಟು ಜಲ್ದಿ ಬಂದುಬಿಟ್ರಿ? ಅದು ಆ ಗುಳಿಗೆನ ಸಿಗಂಗಿಲ್ಲ ಅಂತ ಪಾಟ್ಯಾಗ ಸಿಗ್ತಾವಂತ. ಅದಕ್ಕೆ ರಮಣ್ಣ ಹೊಂಟಿದ್ದ. ಈಗ ರಮಣ್ಣ ಎಲ್ಲ ಹೊಂಟಿಯೋ ಅಂತಂದ. ಹಿಂಗೆ ಗುಳಿಗೆ ಬೇಕಾಗಿದ್ವು ಅಂತಂದ್ರೆ ಸರಿ ತಗೋ ನಾ ಪ್ಯಾಟಿ ಕಡೆ ಹೊಂಟೇನಿ ತೊಗೊಂಬರ್ತೀನಿ ಅಂತೇಳಿ ಇಸ್ಕೊಂಡು ಹೋದ್ರು. ಅವರ ತೊಗೊಂಬರ್ತಾರಂತ. ಹೌದಾ? ಚಲೋ ತಗೋರಿ. ಬಾ ನೀರು ಕಾಗಿದಿರ್ಬೇಕು, ನೀರು ಸುರಿತೀನಿ, ಜಳಕ ಮಾಡಂತಿ ಬನ್ನಿ. ಇವೆಲ್ಲ ಇದ್ದಿದ್ದು ಬಾ ನಮ್ಮ ಮನ್ಯಾಗ. ನೀನು ಜಲ ಕಿರಿಸ್ಕೋಬೇಡ, ಎಲ್ಲ ಕೆಲಸ ಮಾಡ್ತೀನಿ ಅಂತ. ಬ್ಯಾಡ ಬಿಡ್ರಿ, ನಿಮ್ಗೆ ಯಾಕೆ ತೊಂದ್ರಿ? ಜಳಕ ಮಾಡಿ ನಾನು ಮಾಡ್ತೀನಿ ಅಂತೆಲ್ಲ ಕೆಲಸನು. ನಾಡಿ ಏನು ದೊಡ್ಡ ಆಗೈತಲ್ಲ ಅದ ಮಾಡ್ತಿದ್ದೀನಿ.
ಅಬ್ಬಾ ದವಾಖಾನಿಗೆ ಹೋಗ್ಬರೋ ಅಷ್ಟಿಗೆ ಏನು ಇಷ್ಟು ಬದಲಾವಣೆ ನನ್ನ ಮಗನ ಕಡೆ. ಹಾಂ, ನಾನು ಇವು ಇಷ್ಟು ದಿನ ಮಾಡಿದ ಪ್ರಯತ್ನ ಎಲ್ಲ ಹೋಮ ನೀರು ಹಾಕ್ದಂಗೆ ಆತಲ್ಲ. ಹಾಂ, ಇವಿಬ್ಬರು ಗಂಡ ಹೆಂಡ್ತಿ ದೂರ ಆಗಲಿ ಅಂತೇಳಿ ಏನೆಲ್ಲ ಪ್ರಯತ್ನ ಮಾಡಿದೆ. ಹಾಂ, ಸಾಲದು ಅಂತೇಳಿ ನನ್ನ ಮಗನ ಆ ಮಲ್ಲಿಗೆ ಒಂದಾಗೋಂಗೆ ಮಾಡಿದೆ. ಅದರಿಂದ ಆದ್ರೆ ಹೋಗ್ತಾಳಿಕೆ ಮನೆ ಬಿಟ್ಟ ಅಂತಂದ್ರೆ ಅದೂ ಆಗಲಿಲ್ಲ. ಇವನು ನೋಡಿದ್ರೆ ಈಗ ಆಕಿನೂ ಬಿಟ್ಟ, ಈಗ ಈಗಿನ ಹೆಂಡತಿ ಜೊತೆ ಚಂದಂಗೆ ಅದಾರಂತಂದ್ರೆ ನಾನು ಇಬ್ಬರು ದೂರ ಮಾಡಿ ಒಳ್ಳೆ ರೊಕ್ಕ ಇದಕ್ಕಿಂತಂದು ಸೊಸಿ ಮಾಡ್ಕೊಂಡು ಹಾಕ್ಬಿಡ ಅಂತ ಯೋಚನೆ ಮಾಡಿದ್ರೆ ಲಾಸ್ಟ್ ವೀಕ್ ಬಿಟ್ಟು ಹೋಗಲೇ ಇಲ್ಲ. ಇನ್ನು ನನಗೆ ಮಗನ ತನ್ನ ಪರನೇ ಮಾಡ್ಕೊಳ್ಲಿಕ್ಕಿ ನನ್ನ ಮಗ ನೋಡಿದ್ರೆ ಈಗ ನನ್ನ ವಿರುದ್ಧ ನಿಂತಾನೆ. ಏನಪ್ಪ ಮಾಡೋದೀಗ?